ನೋಡಿ, ಒಂದಿನ ಆರಂಭವಾಗುವುದು ಒಂದು ಬಿಸಿ ಕಪ್ ಚಾ ಜೊತೆಗೆ ಸ್ವಲ್ಪ ಬಿಸ್ಕಿಟ್ ಅಥವಾ ಕೆಲಸದ ಒತ್ತಡ ಮಧ್ಯೆ ಸಿಗುವ ಒಂದು ಚಾಕ್ಲೇಟ್. ಇವೆಲ್ಲವೂ ನಮ್ಮ ದಿನನಿತ್ಯದ ಭಾಗಗಳೇ ಅಲ್ವಾ. ಹಬ್ಬ ಹರಿದಿನ ಬಂದ್ರೆ ಸಾಕು, ನಾವು ಸಿಹಿ ಇಲ್ಲದೆ ಆಚರಣೆಯೇ ಮಾಡಲ್ಲ. ಆದ್ರೆ ನಮಗೆ ಗೊತ್ತಿಲ್ಲದೆ ನಾವು ಆನಂದದಿಂದ ತಿನ್ನುವ ಈ ಸಿಹಿ ನಮ್ಮ ದೇಹದ ಒಳಗೆ ಸದ್ದಿಲ್ಲದೆ ಎಂತಹ ದೊಡ್ಡ ಆಟ ಆಡುತ್ತದೆ ಗೊತ್ತಾ. ನೀವು ನಂಬ್ತಿರೋ ಇಲ್ವೋ, ಇವತ್ತು ನಮ್ಮ ಭಾರತ ವಿಶ್ವದ ಡಯಾಬಿಟೀಸ್ ಕ್ಯಾಪಿಟಲ್ ಆಗಿ ಬದಲಾಗ್ತಾ ಇದೆ. ಪ್ರತಿಯೊಂದು ಮನೆಯಲ್ಲೂ ಕನಿಷ್ಠ ಒಬ್ಬರು ಈ ರೋಗದಿಂದ ಬಳಲ್ತಾ ಇದ್ದಾರೆ. ಇದು ಕೇವಲ ನಮ್ಮ ಆಹಾರ ಪದ್ಧತಿಯ ಸಮಸ್ಯೆ ಅಲ್ರಿ, ಇದರ ಹಿಂದೆ ಒಂದು ದೊಡ್ಡ ವ್ಯವಸ್ಥೆ ಇದೆ. ಒಂದು ಕಡೆ ಲಾಭಕ್ಕಾಗಿ ಆಸೆ ಪಡುವ ಕಂಪನಿಗಳು, ಇನ್ನೊಂದು ಕಡೆ ರಾಜಕೀಯ ದಾಳ. ಇವೆಲ್ಲವೂ ಸೇರಿ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನ ಇವತ್ತು ನಾವು ಬಿಸಿ ಬಿಸಿಯಾಗಿ ನೋಡೋಣ. ನೋಡ್ರಿ, ಇವತ್ತು ನಾನು ಮಾತಾಡ್ತಾ ಇರೋದು ಆ ಸಕ್ಕರೆಯ ಮಾಫಿಯಾ ಬಗ್ಗೆ. ಒಮ್ಮೆ ನಮ್ಮ ಹಳೆಯ ಕಾಲದ ಅಡಿಗೆ ಮನೆಯನ್ನ ಒಮ್ಮೆ ಇಮ್ಯಾಜ್ ಮಾಡ್ಕೊಳ್ಳಿ. ಅಂದು ನಮ್ಮ ಹಿರಿಯರು ಬಳಸುತ್ತಿದ್ದ ಸಿಹಿ ಮೂಲ ಯಾವುದು? ಅದು ಬೆಲ್ಲ ಅಥವಾ ಕಾಡ. ಇವುಗಳಲ್ಲಿ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶವೂ ಇತ್ತು, ಸಿಹಿ ಜೊತೆಗೆ ಆರೋಗ್ಯವೂ ಇತ್ತು. ಆದರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅಂದು ಬ್ರಿಟಿಷರ ಆಗಮನ, ಕೈಗಾರಿಕೆ ಕ್ರಾಂತಿ ಹೆಸರಿನಲ್ಲಿ ಅವರು ಜಗತ್ತನ್ನೇ ಆಕ್ರಮಿಸಿಕೊಳ್ಳಲು ಹೊರಟಾಗ ಅವರ ಕಣ್ಣು ಬಿದ್ದಿದ್ದು ಇದೇ ಸಕ್ಕರೆಯ ಮೇಲೆ. ಕಬ್ಬಿನಿಂದ ತೆಗೆಯುವ ಈ ಸಕ್ಕರೆಯನ್ನು ರಾಸಾಯನಿಕವಾಗಿ ಬಳಸಿ ಸಂಪೂರ್ಣವಾಗಿ ಬಿಳಿ ಬಣ್ಣಕ್ಕೆ ಪರಿವರ್ತಿಸುವ ಈ ರಿಫೈನ್ಡ್ ವೈಟ್ ಶುಗರ್ ಅನ್ನು ಅವರು ಪರಿಚಯಿಸಿದರು. ದುರಂತವೇನೆಂದ್ರೆ ಈ ಪ್ರಕ್ರಿಯೆಯಲ್ಲಿ ಸಕ್ಕರೆಯಲ್ಲಿದ್ದ ಎಲ್ಲಾ ನ್ಯೂಟ್ರಿಷನ್ಗಳು ಕಳೆದು ಹೋದವು. ಉಳಿದಿದ್ದು ಬರೀ ಕ್ಯಾಲರೀಸ್ಗಳು ಮಾತ್ರ. ನೋಡ್ರಿ, ಇಲ್ಲಿಗೆ ನಿಲ್ಲಿಲ್ಲ. 1990ರ ದಶಕ ಸುಮಾರಿಗೆ ನಮ್ಮ ಸರ್ಕಾರಗಳು ಸಕ್ಕರೆ ಕಾರ್ಖಾನೆಗಳಿಗೆ ದೊಡ್ಡ ಮಟ್ಟದಲ್ಲಿ ಸಬ್ಸಿಡಿ ಮತ್ತು ಪ್ರೋತ್ಸಾಹ ನೀಡಲು ಶುರು ಮಾಡಿದವು. ಸಕ್ಕರೆ ಉತ್ಪಾದನೆ ಎಷ್ಟರ ಮಟ್ಟಿಗೆ ಹೆಚ್ಚಾಯಿತು ಅಂದ್ರೆ ನಮ್ಮ ಮನೆಯಲ್ಲೂ ಬೆಲ್ಲ ಮಾಯವಾಯಿತು. ಆ ಜಾಗದಲ್ಲಿ ಬಿಳಿ ಸಕ್ಕರೆ ಆಕ್ರಮಿಸಿಕೊಂಡಿತು. ಒಮ್ಮೆ ಯೋಚನೆ ಮಾಡಿ, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸುತ್ತಿರುವ ಪ್ರತಿ ವಸ್ತುವಿನಲ್ಲೂ ಈ ಸಕ್ಕರೆ ಅಡಗಿದೆ. ನಾವು ಇವತ್ತು ಸಕ್ಕರೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂದರೆ, ಬೆಲ್ಲ ಸಿಹಿಗಿಂತ ವೈಟ್ ಶುಗರ್ ಅತಿಯಾದ ಸಿಹಿಯನ್ನೇ ನಮ್ಮ ನಾಲಿಗೆ ಬಯಸುತ್ತದೆ. ಆದರೆ ಈ ಬಿಳಿ ಸಕ್ಕರೆ ನಮ್ಮ ದೇಹದ ಒಳಗೆ ಸೃಷ್ಟಿಸುವ ಆ ಕಹಿ ಸತ್ಯವೇನು ಗೊತ್ತಾ? ಅದನ್ನ ತಿಳಿಯೋಣ. ಸಕ್ಕರೆ ಅಂದ್ರೆ ಬರೀ ಬೊಜ್ಜು ಮಾತ್ರ ಅನ್ಕೊಳ್ತೀವಿ. ನೀವು ತಪ್ಪು ಮಾಡ್ತಾ ಇದ್ದೀರಿ. ಇದು ನಮ್ಮ ದೇಹದ ಒಳಗೆ ಮಾಡ್ತಾ ಇರೋ ಅನಾಹುತ ಅಷ್ಟಿಷ್ಟಲ್ಲ. ವಿಜ್ಞಾನ ಏನು ಹೇಳುತ್ತೆ ಗೊತ್ತಾ? ನಾವು ಸಕ್ಕರೆ ತಿಂದಾಗ ನಮ್ಮ ಮೆದುಳಿನಲ್ಲಿ ಡೋಪಮಿನ್ ಅನ್ನೋ ಒಂದು ಕೆಮಿಕಲ್ ಬಿಡುಗಡೆ ಆಗುತ್ತದೆ. ಇದು ನಮಗೆ ಒಂದು ರೀತಿಯ ಪ್ಲೆಜರ್ ಅಥವಾ ಸಂತೋಷದ ಅನುಭವ ಕೊಡುತ್ತದೆ. ಅಚ್ಚರಿಯ ವಿಷಯ ಏನಂದ್ರೆ, ಧೂಮಪಾನ ಅಥವಾ ಡ್ರಗ್ಸ್ ಸೇವಿಸಿದಾಗ ಮೆದುಳು ಪ್ರಕ್ರಿಯಿಸುತ್ತದೆಯೋ, ಸಕ್ಕರೆ ತಿಂದಾಗಲೂ ಮೆದುಳು ಅಷ್ಟೇ ಖುಷಿಯಾಗಿರುತ್ತದೆ. ಹಾಗೆಯೇ ಸಕ್ಕರೆ ನಮಗೆ ಅಷ್ಟೊಂದು ವ್ಯಸನಕಾರಿಯಾಗಿರುತ್ತದೆ. ನೋಡಿ, ಒಂದು ಅಂಕಿ ಅಂಶವನ್ನು ಗಮನಿಸಿ. WHO ಪ್ರಕಾರ ಒಬ್ಬ ವ್ಯಕ್ತಿ ದಿನಕ್ಕೆ 25 ಗ್ರಾಂಗಿಂತ ಹೆಚ್ಚು ಸಕ್ಕರೆ ಸೇವಿಸಬಾರದು. ಆದರೆ ನಾವು ಆವರೇಜ್ ಆಗಿ ದಿನಕ್ಕೆ 50 ಗ್ರಾಂಗಿಂತ ಹೆಚ್ಚು ಸಕ್ಕರೆಯನ್ನ ತಿಂತಾ ಇದ್ದೀವಿ. ಅಂದ್ರೆ ನಮ್ಮ ಲಿಮಿಟ್ಗಿಂತ 2 ಪಟ್ಟು ಜಾಸ್ತಿ. ಇನ್ನು ಪರಿಸರ ಮತ್ತು ಮುಗ್ಧ ಮಕ್ಕಳನ್ನು ನೋಡಿದರೆ ಇನ್ನೂ ಆತಂಕವಾಗುತ್ತದೆ. ಕಬ್ಬು ಬೆಳೆಯಲು ಅತಿಯಾದ ನೀರು ಬೇಕು. 1 ಟನ್ ಸಕ್ಕರೆ ತಯಾರಿಸಲು ಸಾವಿರಾರು ಲೀಟರ್ ಖರ್ಚಾಗುತ್ತದೆ. ಇವತ್ತು ನಮ್ಮಲ್ಲಿ ಅನೇಕ ರಾಜ್ಯಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತದೆ. ಈ ಕಡೆ ರೈತರಿಗೆ ಕಬ್ಬು ಬೆಳೆದಿದ್ದಕ್ಕೆ ಸರಿಯಾದ ಬೆಲೆಯನ್ನು ಸಿಗ್ತಾ ಇಲ್ಲ, ಇತ್ತ ನೀರು ಕೂಡ ವೇಸ್ಟ್ ಆಗ್ತಾ ಇದೆ. ಇದೇ ನಮ್ಮ ಮುಂದಿನ ಪೀಳಿಗೆಯ ನೀರಿನ ದಾಹಕ್ಕೆ ನಾವು ಕೊಡುತ್ತಿರುವ ಬೆಲೆ. ಆರೋಗ್ಯ ಹಾಳಾಗುತ್ತದೆ, ಅಂತರ್ಜಲ ಬರಿಯಾಗುತ್ತದೆ. ಹೀಗಿದ್ದರೂ ನಾವು ಕಣ್ಣು ಮುಚ್ಚಿ ಸಕ್ಕರೆ ತಿನ್ನುತ್ತಿದ್ದೇವೆ. ಅಷ್ಟಕ್ಕೂ ಈ ಸಿಹಿ ವಿಷಯ ನಮ್ಮ ಮನೆಗೆ ಹೇಗೆ ತಲುಪಿತ್ತು? ನಾವು ಅರಿವಿಲ್ಲದೆ ಹೇಗೆ ಈ ಮಾಫಿಯಾದ ಭಾಗವಾಗಿದ್ದೇವೆ? ಇದರ ಅಸಲಿ ಮುಖವಾಡವನ್ನ ಬಿಚ್ಚಿಡೋಣ. ನೀವು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀರಿ. ಟಿವಿಯಲ್ಲಿ ಬರುವ ಜಾಹೀರಾತನ್ನು ನೋಡಿ ನಿಮ್ಮ ಮಕ್ಕಳಿಗೆ ಎತ್ತರವಾಗಿ ಬಲಿಷ್ಠವಾಗಿ ಬೆಳೆಯಲು ಎಂತಹ ಹೆಲ್ತ್ ಡ್ರಿಂಕ್ ಅನ್ನು ಪ್ರತಿದಿನ ಹಾಲಿಗೆ ಹಾಕಿ ಕೊಡ್ತೀರಿ. ನಿಮ್ಮ ಮಕ್ಕಳಿಗೆ ನೀವು ಕೊಡುತ್ತಿರುವುದು ಬೋವಾ ಅಥವಾ ಆಲೆಕ್ಸ್ ನಿಜವಾಗಿಯೂ ಆರೋಗ್ಯಕರವೇ? ಈ ಕಂಪನಿಗಳು ಇದನ್ನ ಹೆಲ್ತ್ ಡ್ರಿಂಕ್ ಎಂದು ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡುತ್ತವೆ. ಆದರೆ ವಾಸ್ತವ ಏನೆಂದರೆ, ಇದರಲ್ಲಿರುವುದು ಅತಿ ದೊಡ್ಡ ಅಂಶವೇನೆಂದರೆ ಸಕ್ಕರೆ. ಉದಾಹರಣೆಗೆ, ಕೇವಲ ಜನಪ್ರಿಯ ಡ್ರಿಂಕ್ ಆದ 20 ಗ್ರಾಂ ಪುಡಿಯಲ್ಲಿ ಸುಮಾರು 40 ಗ್ರಾಂನಷ್ಟು ಕೇವಲ ಸಕ್ಕರೆಯೇ ತುಂಬಿರುತ್ತದೆ. ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಪೌಷ್ಟಿಕಾಂಶ ಹೆಸರಿನಲ್ಲಿ ಬರೀ ಸಕ್ಕರೆಯನ್ನೇ ತಿನ್ನಿಸ್ತಾ ಇದ್ದೀರಿ. ಇಲ್ಲಿ ತಪ್ಪಿರೋದು ಯಾರ್ದು? ಪೋಷಕರಾಗಿ ನೀವು ಕೇವಲ ಜಾಹೀರಾತು ಬಣ್ಣದ ಮಾತನ್ನು ನಂಬ್ತಿರೋ ಹೊರತು ಆ ಡಬ್ಬಿಯ ಹಿಂದಿರುವ ನ್ಯೂಟ್ರಿಷನ್ ಟೇಬಲ್ ಅನ್ನು ಓದುವ ಗೋಜಿಗೆ ಹೋಗುವುದಿಲ್ಲ.
ಈ ಕಂಪನಿಗಳಿಗೆ ನಿಮ್ಮ ಈ ದೌರ್ಬಲ್ಯ ಚೆನ್ನಾಗಿ ಗೊತ್ತಿದೆ. ಇದೆಲ್ಲ ಸರ್ಕಾರಕ್ಕೆ ಗೊತ್ತಿಲ್ವೇ? ಖಂಡಿತ ಗೊತ್ತಿದೆ. ಆದರೆ ಈ ಸಕ್ಕರೆಯ ಲಾಬಿ ಅಥವಾ ಮಾಫಿಯಾ ಎಷ್ಟು ಪ್ರಬಲವಾಗಿದೆ ಅಂದರೆ ರಾಜಕೀಯ ಪ್ರಭಾವವನ್ನು ಬಳಸಿ ಮಕ್ಕಳ ಆಹಾರ ನಿಯಮವನ್ನು ತಮಗೆ ಬೇಕಾದಂತೆ ಮೃದುವಾದ ರೂಪದಲ್ಲಿ ಯಾವ ಆಹಾರ ಎಷ್ಟು ಸಕ್ಕರೆ ಇರಬೇಕು ಎಂಬುದು ನಿರ್ಧರಿಸುವ ಅಧಿಕಾರವನ್ನು ಈ ಕಂಪನಿಗಳಿಗೆ ಸೆಲ್ಫ್ ರೆಗ್ಯುಲೇಷನ್ ಹೆಸರಿನಲ್ಲಿ ತಮ್ಮ ಕೈಯಲ್ಲೇ ಇಟ್ಟುಕೊಂಡಿವೆ. ನಿಮ್ಮ ಮಕ್ಕಳ ಭವಿಷ್ಯದ ಜೊತೆಗೆ ಇವರು ಆಟವಾಡುತ್ತಿದ್ದಾರೆ. ಸರಿ, ಇಷ್ಟೆಲ್ಲ ಕೈ ಸತ್ಯವನ್ನ ಕೇಳಿದ ಮೇಲೆ ನೀವು ಏನು ಮಾಡಬಹುದು? ಕೇವಲ ಚಿಂತಿಸುತ್ತಾ ಕೂರುವಲ್ಲಿ ಅರ್ಥವಿಲ್ಲ. ಈ ಸಮಸ್ಯೆಗೆ ಪರಿಹಾರವಿದೆ. ಅದೇನೆಂದರೆ 2 ಹಂತದಲ್ಲಿದೆ. ಮೊದಲನೇ ಹಂತ, ಸರ್ಕಾರಿ ಮಟ್ಟದಲ್ಲಿ ಸಕ್ಕರೆಯ ಮಾಫಿಯಾ ಮೇಲೆ ಸರ್ಕಾರಿ ಕಠಿಣ ನಿಯಮವನ್ನು ಇರಬೇಕು. ಪ್ಯಾಕೆಟ್ ಆಹಾರದಲ್ಲಿ ಸರ್ಕಾರದ ಪ್ರಮಾಣವನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವಂತೆ ಕಡ್ಡಾಯವಾಗಿರಬೇಕು. ಜಾಹೀರಾತು ಮೇಲೆ ನಿಯಂತ್ರಣ ಇರಬೇಕು. ಇದು ಕೇವಲ ಒಂದು ಬೇಡಿಕೆ ಅಲ್ಲ, ನಮ್ಮ ಆರೋಗ್ಯದ ಹಕ್ಕು. ಇನ್ನು 2ನೇ ಹಂತ ಅತಿ ಮುಖ್ಯವಾದದ್ದು. ನಮ್ಮ ವೈಯಕ್ತಿಕ ಮಟ್ಟದಲ್ಲಿ ನಾವು ಇಂದು ಬದಲಾಗಬೇಕು. ಪ್ಯಾಕೆಟ್ ಆಹಾರದ ಮೇಲೆ ಅವಲಂಬಿಸುವುದನ್ನು ಕಡಿಮೆ ಮಾಡೋಣ. ಬದಲಿಗೆ ಪ್ರಕೃತಿ ನೀಡುವ ತಾಜಾ ಹಣ್ಣು ಮತ್ತು ತರಕಾರಿಗಳಿಗೆ ಆದ್ಯತೆ ಬಿಡೋಣ. ಚಹಾದಲ್ಲಿ, ಪಾಯಸದಲ್ಲಿ ಅಥವಾ ಯಾವುದೇ ಸಿಹಿ ತಿಂಡಿ ಇರಲಿ, ವೈಟ್ ಶುಗರ್ ಬಳಸುವ ಬದಲು ಆರೋಗ್ಯಕರ ಪರ್ಯಾಯವಾದ ಬೆಲ್ಲ ಅಥವಾ ಕಾಂಡವನ್ನು ಬಳಸಲು ಶುರು ಮಾಡಿ. ಬದಲಾವಣೆ ಎನ್ನುವುದು ಯಾವುದೋ ಒಂದು ದಿನದ ಕ್ರಾಂತಿ ಅಲ್ಲ, ಅದು ನಮ್ಮ ದೈನಂದಿನ ಅಭ್ಯಾಸದಲ್ಲಿ ಅಡಗಿಕೊಂಡಿದೆ. ಇಂದಿನಿಂದ ನೀವು ಅಂಗಡಿಗೆ ಹೋದಾಗ ಯಾವುದಾದ್ರೂ ಪ್ಯಾಕೆಟನ್ನು ಖರೀದಿಸುವ ಮುನ್ನ ಅದರ ಹಿಂಭಾಗವನ್ನು ನ್ಯೂಟ್ರಿಷನ್ ಟೇಬಲ್ ಅನ್ನು ಓದಲು ಮರೆಯದಿರಿ. ಎಷ್ಟು ಸಕ್ಕರೆ ಇದೆ ಅಂತ ನೀವೇ ಪರಿಶೀಲಿಸಿ. ನೀವು ಸಕ್ಕರೆಯನ್ನು ಸಂಪೂರ್ಣವಾಗಿ ತ್ಯಜಿಸುವುದೇನು ಬೇಡ, ಆದರೆ ಅದರ ಪ್ರಮಾಣವನ್ನು ನಿಯಂತ್ರಿಸುವುದು ನಿಮ್ಮ ಕೈಯಲ್ಲಿದೆ. ಆರೋಗ್ಯವೇ ಭಾಗ್ಯ ಎನ್ನುವುದು ಬರೀ ಮಾತಾಗಿ ಉಳಿಯದೆ ಬದುಕಿನಲ್ಲಿ ಪಾಲಿಸಿ. ಈ ಮಾಹಿತಿ ನಿಮ್ಮ ಸ್ನೇಹಿತರು ಮತ್ತು ಉಳಿದ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಜಾಗೃತಿಯೇ ಈ ಮಾಫಿಯಾದ ಅತಿ ದೊಡ್ಡ ಶತ್ರು. ನಾನು ನಿಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ಇನ್ನು ನಿಮ್ಮ ಸರದಿ. ಈ ಬದಲಾವಣೆ ಹಾದಿಯಲ್ಲಿ ನಿಮ್ಮದೊಂದು ಕೈ ಜೋಡಿಸಿ. ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಬರ್ತೀನಿ.